ಸ್ನೇಹಿತರೆ, ನಮ್ಮ ಪುರಾಣದಲ್ಲಿರೋ ಸಪ್ತ ಚಿರಂಜೀವಿಗಳ ಬಗ್ಗೆ ನೀವು ಕೇಳಿರ್ತೀರ. ಹನುಮಂತ, ಪರಶುರಾಮ, ಬಲಿಚಕ್ರವರ್ತಿ, ವಿಭೀಷಣ, ಕೃಪಾಚಾರ್ಯ, ವೇದವ್ಯಾಸ ಮಹರ್ಷಿಗಳು ಮತ್ತು ಅಶ್ವತ್ಥಾಮ. ಉಳಿದವರೆಲ್ಲ ಲೋಕಕ್ಕೆ ಒಳ್ಳೆಯದನ್ನ ಮಾಡಿ ಚಿರಂಜೀವಿಯಾಗುವಂಥ ವರ ಪಡೆದರೆ, ಈ ಅಶ್ವತ್ಥಾಮ ಮಾಡಬಾರದ ಘೋರ ಕೆಲಸವನ್ನ ಮಾಡಿ ಚಿರಂಜೀವಿಯಾಗುವಂಥ ಶಾಪ ಪಡಿತಾನೆ. ಹಾಗಾದರೆ ಉಳಿದವರಿಗೆಲ್ಲ ಈ ಚಿರಂಜೀವಿತನ ವರವಾಗಿದ್ದರೆ ಅಶ್ವತ್ಥಾಮನಿಗೆ ಮಾತ್ರ ಶಾಪವಾಗಿದ್ಯಾಕೆ? ಚಿರಂಜೀವಿಯಾಗಿ ಉಳಿಯೋದು ಶಾಪವಾಗೋದಕ್ಕೆ ಸಾಧ್ಯನಾ? ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಗೊತ್ತಾಗತ್ತೆ. ಹಾಗೆ ಈಗಲೂ ಈ ಅಶ್ವತ್ಥಾಮ ಬದುಕಿದ್ದಾನೆ ಅನ್ನೋ ಮಾತುಗಳು ಕೇಳಿಬರುತ್ತಲ್ಲ, ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅಶ್ವತ್ಥಾಮ, ಈ ಹೆಸರನ್ನ ಕೇಳಿದ್ರೆ ಒಬ್ಬ ಸಮರ್ಥ ಯೋಧ ನಮ್ಮ ಕಣ್ಣ ಮುಂದೆ ಬರ್ತಾನೆ. ಆಚಾರ್ಯ ಪುತ್ರ ಅಶ್ವತ್ಥಾಮನಿಗೆ ತನ್ನದೇ ಆದಂಥ ಅದ್ಭುತ ಸಾಮರ್ಥ್ಯ ಇತ್ತು. ಇಡೀ ಮಹಾಭಾರತದಲ್ಲಿ ಅರ್ಜುನನ ಎದುರು ಸರಿಸಮಾನವಾಗಿ ನಿಂತು ಹೋರಾಡುವ ಸಾಮರ್ಥ್ಯವನ್ನ ಹೊಂದಿದ ವೀರಾದಿ ವೀರರಲ್ಲಿ ಈ ಅಶ್ವತ್ಥಾಮ ಕೂಡ ಒಬ್ಬ. ಅಶ್ವತ್ಥಾಮ ಅದ್ಭುತ ಯೋಧ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಾಗೆ ಆತ ನಿಮ್ಮ ಹಾಗೆ ಮನುಷ್ಯನೇ ಆಗಿದ್ದ ಕೂಡ. ಅವನಲ್ಲೂ ಕೂಡ ಕೋಪ, ಹತಾಶೆ, ದುಃಖ, ಸಿಟ್ಟು, ಉದ್ವೇಗ ಈ ಎಲ್ಲ ಭಾವನೆಗಳು ಇತ್ತು. ಹೀಗಾಗಿನೇ ದುರ್ಯೋಧನನನ್ನ ಮೆಚ್ಚಿಸೋದಕ್ಕಾಗಿ ಪಾಂಡವರನ್ನ ಸರ್ವನಾಶ ಮಾಡ್ತೀನಿ ಅಂತ ಹೊರಟಿದ್ದ. ವೀರನಾಗಿದ್ರೂ ಕೂಡ ಕೆಲವು ಮೂರ್ಖತನದ ಕೆಲಸವನ್ನ ಮಾಡಿ ಅದಕ್ಕೆ ಶಾಪವನ್ನ ಅನುಭವಿಸಬೇಕಾಯಿತು. ಬನ್ನಿ ಈ ಅಶ್ವತ್ಥಾಮನ ಬದುಕನ್ನ ಪ್ರಾರಂಭದಿಂದ ತಿಳಿದುಕೊಂಡು ಬರೋಣ. ಶಿವನ ಕುರಿತು ದ್ರೋಣಾಚಾರ್ಯರು ಘೋರ ತಪಸ್ಸನ್ನ ಮಾಡ್ತಾರೆ. ಅವರ ತಪಸ್ಸಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷನಾಗ್ತಾನೆ. ಏನು ಬರಬೇಕು ಅಂತ ಕೇಳಿದ್ರೆ ದ್ರೋಣರು ಶಿವನ ಅಂಶದಿಂದಲೇ ಜನಿಸುವ ಒಂದು ಗಂಡು ಮಗು ಬೇಕು ಅಂತ ಪ್ರಾರ್ಥಿಸ್ತಾರೆ. ಶಿವ ಅವರಿಗೆ ಅನುಗ್ರಹಿಸ್ತಾನೆ. ಹೀಗಾಗಿ ಈ ವರದ ಫಲದಿಂದ ದ್ರೋಣಾಚಾರ್ಯರು ಮತ್ತು ಕೃಪೀದೇವಿಗೆ ಮಗನಾಗಿ ಈ ಅಶ್ವತ್ಥಾಮ ಜನಿಸ್ತಾನೆ. ಜನಿಸುವಾಗಲೇ ಹಣೆಯ ಮೇಲೆ ಮಣಿಯೊಂದನ್ನು ಹೊಂದಿದ್ದ ಅಶ್ವತ್ಥಾಮ ಅತ್ಯಂತ ಶಕ್ತಿಶಾಲಿಯಾಗಿರ್ತಾನೆ. ಆ ಮಣಿಯ ವಿಶೇಷತೆ ಏನಂದ್ರೆ ಅದರಿಂದ ಯಾವುದೇ ಪ್ರಾಣಿ ಪಕ್ಷಿಗಳನ್ನ ಕಂಟ್ರೋಲ್ ಮಾಡಬಹುದಾಗಿತ್ತು. ಹಸಿವು, ಬಾಯಾರಿಕೆಗಳನ್ನ ಕೂಡ ನಿಯಂತ್ರಿಸುವ ಶಕ್ತಿ ಆ ಮಣಿಗಿತ್ತು. ದ್ರೋಣರು ಅತ್ಯಂತ ಮೇಧಾವಿಗಳಾಗಿದ್ರು. ಸಾಕ್ಷಾತ್ ಪರಶುರಾಮನ ಶಿಷ್ಯರಾಗಿದ್ರು. ತಮ್ಮಲ್ಲಿ ಅಪಾರ ಜ್ಞಾನ, ಶಸ್ತ್ರವಿದ್ಯೆಗಳು ಇದ್ರೂ ಕೂಡ ಅವುಗಳನ್ನು ಯಾವತ್ತಿಗೂ ಸಂಪಾದನೆಗಾಗಿ ಬಳಸ್ತಾ ಇರಲಿಲ್ಲ. ಇದೇ ಕಾರಣಕ್ಕೆ ಅವರು ಬಡತನದಲ್ಲಿ ವಾಸಿಸ್ತಾ ಇದ್ರು. ಅಶ್ವತ್ಥಾಮನ ಬಾಲ್ಯ ಇಂತಹ ಬಡತನದಲ್ಲೇ ಕಳೆದಿತ್ತು. ಒಂದು ದಿನ ಅಶ್ವತ್ಥಾಮನಿಗೆ ಕುಡಿಯೋದಕ್ಕೆ ಹಾಲನ್ನ ಕೂಡ ಒದಗಿಸೋದಕ್ಕೆ ದ್ರೋಣರಿಂದ ಸಾಧ್ಯವಾಗೋದಿಲ್ಲ. ತಮ್ಮ ಪರಿಸ್ಥಿತಿಯನ್ನ ನೋಡಿ ದ್ರೋಣರು ಬೇಸರಗೊಳ್ತಾರೆ. ಹೀಗಾಗಿ ತನ್ನ ಬಾಲ್ಯ ಸ್ನೇಹಿತ ದೃಪದನ ಸಹಾಯವನ್ನ ಕೇಳಿಕೊಂಡು ಪಾಂಚಾಲ ರಾಜ್ಯಕ್ಕೆ ಹೋಗ್ತಾರೆ. ಆದರೆ ಅಧಿಕಾರದ ಅಮಲನ್ನ ತಲೆಗೇರಿಸಿಕೊಂಡಿದ್ದ ದೃಪದ ರಾಜ ಅವರನ್ನ ಅವಮಾನ ಮಾಡ್ತಾನೆ. ಆಡಬಾರದ ಮಾತನ್ನಾಡಿ ಹಿಯಾಳಿಸಿ ದ್ರೋಣರ ಮನಸ್ಸನ್ನ ಘಾಸಿಗೊಳಿಸ್ತಾನೆ. ನಾನು ರಾಜ, ನೀನು ಭಿಕ್ಷುಕ, ನಮ್ಮಿಬ್ಬರ ನಡುವೆ ಯಾವ ಸ್ನೇಹವೂ ಇರೋದಕ್ಕೆ ಸಾಧ್ಯವಿಲ್ಲ ಅನ್ನೋ ರೀತಿ ಕಟುವಾದ ಮಾತನಾಡಿ ದ್ರೋಣರನ್ನ ತೀವ್ರವಾಗಿ ಅವಮಾನಿಸ್ತಾನೆ. ಇದರಿಂದ ಅಪಮಾನಗೊಂಡು ಆಘಾತಕ್ಕೊಳಗಾಗಿ ತೀವ್ರ ದುಃಖದಿಂದ ದ್ರೋಣರು ಹಿಂತಿರುಗ್ತಾರೆ. ಹಾಗೆ ಅಲ್ಲಿಂದ ಹೊರಟು ಬಂದ ದ್ರೋಣರಿಗೆ ಕೃಪಾಚಾರ್ಯರು ಸಿಗ್ತಾರೆ. ಈ ಕೃಪಾಚಾರ್ಯರು ಪಾಂಡವರು ಮತ್ತು ಕೌರವರಿಗೆ ಮೊದಲು ವಿದ್ಯೆಯನ್ನ ಕಲಿಸ್ತಾ ಇದ್ದಂಥ ಗುರುಗಳಾಗಿದ್ರು. ಅವರಿಗೆ ಈ ದ್ರೋಣಾಚಾರ್ಯರ ಬಗ್ಗೆ, ಅವರ ಶಕ್ತಿ ಸಾಮರ್ಥ್ಯದ ಬಗ್ಗೆ ಚೆನ್ನಾಗೇ ಗೊತ್ತಿತ್ತು. ದ್ರೋಣರಿಗೆ ಸಮಾಧಾನ ಮಾಡಿ ಹಸ್ತಿನಾಪುರಕ್ಕೆ ಬರುವಂತೆ ಆಹ್ವಾನಿಸ್ತಾರೆ. ಮಾರನೇ ದಿನ ಹಸ್ತಿನಾವತಿಗೆ ಬಂದ ದ್ರೋಣಾಚಾರ್ಯರು ಕೌರವ ಪಾಂಡವರಿಗೆ ರಾಜಗುರುಗಳಾಗಿ ನೇಮಕವಾಗ್ತಾರೆ. ಈ ದ್ರೋಣರ ಮೂಲಕನೇ ಕೌರವ ಪಾಂಡವರು ಪ್ರಪಂಚ ಪ್ರಖ್ಯಾತಿಯನ್ನ ಪಡಿತಾರೆ. ಈ ಕೌರವ ಪಾಂಡವರ ಜೊತೆಯೇ ದ್ರೋಣರ ಮಗನಾದ ಅಶ್ವತ್ಥಾಮ ಕೂಡ ಶಸ್ತ್ರವಿದ್ಯೆಯನ್ನ ಕಲಿತಾನೆ. ಅರ್ಜುನ ದ್ರೋಣರ ಮೆಚ್ಚಿನ ಶಿಷ್ಯನಾಗ್ತಾನೆ. ಅರ್ಜುನನ ಬಿಲ್ವಿದ್ಯಾ ಸಾಮರ್ಥ್ಯ, ಅವನ ಏಕಾಗ್ರತೆ, ಕಲಿಕೆಯ ಮೇಲಿನ ಆಸಕ್ತಿ ಇವೆಲ್ಲವನ್ನ ನೋಡಿ ದ್ರೋಣಾಚಾರ್ಯರು ಅರ್ಜುನನನ್ನ ಬಹಳಷ್ಟು ಮೆಚ್ಕೋತಾರೆ. ಆತನನ್ನ ಎಲ್ಲರ ಎದುರು ಹೊಗಳೋದಕ್ಕೆ ಪ್ರಾರಂಭಿಸ್ತಾರೆ. ಸ್ವಂತ ಮಗನಾದ ನನ್ನನ್ನ ಬಿಟ್ಟು ಈ ಅರ್ಜುನನಿಗೆ ತನ್ನ ತಂದೆ ತೋರಿಸುವ ಕಾಳಜಿ, ಅವನನ್ನ ಹೊಗಳುವ ಮಾತುಗಳು ಅಶ್ವತ್ಥಾಮನಿಗೆ ಇಷ್ಟ ಆಗೋದಿಲ್ಲ. ಅವನಿಗೆ ಅರ್ಜುನನ ಮೇಲೆ ಈರ್ಷೆ, ಅಸೂಯೆ, ದ್ವೇಷ ಭಾವನೆ ಹುಟ್ಕೊಳ್ಳುತ್ತೆ. ಇದೇ ಕಾರಣಕ್ಕೆ ಅವನು ಸಹಜವಾಗಿಯೇ ದುರ್ಯೋಧನನ ಜೊತೆ ಸ್ನೇಹವನ್ನು ಬೆಳೆಸ್ತಾನೆ.
ಹಾಗೆ ಮುಂದೆ ಪಾಂಡವ ಕೌರವರ ವಿದ್ಯಾಭ್ಯಾಸ ಮುಗಿಯುತ್ತೆ. ಗುರು ದಕ್ಷಿಣೆಗಾಗಿ ದ್ರೋಣರು ಹಿಂದೆ ತನ್ನನ್ನ ಅವಮಾನಿಸಿದ ದ್ರುಪದನನ್ನ ಬಂಧಿಸಿ ತನಗೆ ಒಪ್ಪಿಸುವಂತೆ ಕೇಳ್ಕೊತಾರೆ. ಮೊದಲಿಗೆ ಕೌರವರು ದ್ರುಪದನ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಆದರೆ ದ್ರುಪದ ಅವರನ್ನ ಸೋಲಿಸ್ತಾನೆ. ಅನಂತರ ಪಾಂಡವರ ಸರದಿ ಬರುತ್ತೆ. ಭೀಮಾರ್ಜುನರಿಬ್ಬರೇ ದ್ರುಪದನನ್ನ ಸೋಲಿಸಿ ಬಂಧಿಸಿ ದ್ರೋಣರಿಗೆ ಒಪ್ಪಿಸ್ತಾರೆ. ಈ ಘಟನೆ ಕೂಡ ಅಶ್ವತ್ಥಾಮನಿಗೆ ಅರ್ಜುನನ ಮೇಲೆ ಪಾಂಡವರ ಮೇಲೆ ಇನ್ನಷ್ಟು ಅಸೂಯೆ ಉಂಟಾಗೋದಕ್ಕೆ ಕಾರಣವಾಗುತ್ತೆ. ನಂತರ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಗುರುದ್ರೋಣರು ಕೌರವರ ಪರವಾಗಿ ಯುದ್ಧ ಮಾಡೋದಕ್ಕೆ ನಿರ್ಧರಿಸ್ತಾರೆ. ಅದಕ್ಕೂ ಕೂಡ ಒಂದು ಕಾರಣ ಇದೆ. ತನ್ನಲ್ಲಿ ಏನೂ ಇಲ್ಲದೆ ಇದ್ದಾಗ ಹೆತ್ತ ಮಗನಿಗೆ ಅರೆಲೋಟ ಹಾಲನ್ನು ಒದಗಿಸೋದಕ್ಕೆ ಸಾಧ್ಯವಾಗದ ದುಸ್ಥಿತಿಯಲ್ಲಿದ್ದಾಗ ತನಗೆ ಆಸರೆ ಕೊಟ್ಟು ಉದ್ಯೋಗ ಕೊಟ್ಟು ರಾಜಗುರುವಿನ ಸ್ಥಾನವನ್ನು ಕೊಟ್ಟು ಗೌರವಿಸಿದ್ದು ಇದೇ ಕುರುವಂಶದ ರಾಜ ಧೃತರಾಷ್ಟ್ರ. ಆ ಋಣವನ್ನು ದ್ರೋಣರು ತೀರಿಸಲೇಬೇಕಾಗಿತ್ತು. ಅಶ್ವತ್ಥಾಮನಿಗೂ ಪಾಂಡವರ ಮೇಲಿನ ಅಸೂಯೆ ದ್ವೇಷವನ್ನ ತೀರಿಸಿಕೊಳ್ಳೋದಕ್ಕೆ ಈ ಯುದ್ಧ ಅವಕಾಶ ಮಾಡಿಕೊಡುತ್ತೆ. ಅವನಿಗೂ ಪಾಂಡವರ ಜೊತೆ ಇರೋದಕ್ಕಿಂತ ವಿರುದ್ಧವಾಗಿ ನಿಲ್ಲೋದೆ ಹೆಚ್ಚಿನ ಸಂತೋಷವನ್ನ ಉಂಟು ಮಾಡ್ತಾ ಇತ್ತು. ಹಾಗೆ ಮಹಾಭಾರತದ ರಣಭೀಕರ ಕುರುಕ್ಷೇತ್ರ ಯುದ್ಧ ಆರಂಭವಾಗುತ್ತೆ. ಒಂದು ದಿನ ಪಾಂಡವರು ಮೇಲುಗೈ ಸಾಧಿಸಿದ್ರೆ ಇನ್ನೊಂದು ದಿನ ಕೌರವರು ಮೇಲುಗೈ ಸಾಧಿಸ್ತಾರೆ. ಹಾಗೆ 10 ದಿನದವರೆಗೂ ಪಾಂಡವ ಸೇನೆಯನ್ನ ಕಾಡಿದ ಭೀಷ್ಮರು ಶಿಖಂಡಿಯ ಕಾರಣದಿಂದ ಶಸ್ತ್ರತ್ಯಾಗ ಮಾಡಿ ಅರ್ಜುನನ ಬಾಣಾಘಾತದಿಂದ ಘಾಸಿಗೊಂಡು ಬಾಣದ ಹಾಸಿಗೆಯ ಮೇಲೆ ಮಲಗಿಬಿಡ್ತಾರೆ. ಅವರ ನಂತರ ಕೌರವ ಸೇನೆಯ ಸರ್ವಾಧ್ಯಕ್ಷನನ್ನಾಗಿ ದ್ರೋಣರನ್ನ ನೇಮಿಸಲಾಗುತ್ತೆ. ದ್ರೋಣರು ಕೂಡ ತಮ್ಮ ಸಾಮರ್ಥ್ಯವನ್ನ ನಿರೂಪಿಸಿಕೊಳ್ಳೋದಕ್ಕೆ ತಮ್ಮ ಶಕ್ತಿಯನ್ನ ಮೀರಿ ಯುದ್ಧ ಮಾಡ್ತಾರೆ. ಕುರುಕ್ಷೇತ್ರದ 15ನೇ ದಿನದ ಯುದ್ಧದ ಉತ್ಸಾಹದಲ್ಲಿದ್ದ ದ್ರೋಣರು ಪಾಂಡವ ಸೇನೆಯನ್ನ ಚೆಲ್ಲಾಪಿಲ್ಲಿಯಾಗಿಸುತ್ತಾ ಸಿಕ್ಕವರ ಮೇಲೆ ದಾಳಿ ಮಾಡ್ತಾ ಉಗ್ರ ಸ್ವರೂಪಿಯಾಗಿ ಪಾಂಡವ ಸೇನೆಯನ್ನ ಕಾಡೋದಕ್ಕೆ ಪ್ರಾರಂಭಿಸ್ತಾರೆ. ಇದರಿಂದ ಪಾಂಡವರಿಗೆ ವಿಪರೀತ ಚಿಂತೆ ಉಂಟಾಗುತ್ತೆ. ದ್ರೋಣರನ್ನ ಹತ್ಯೆ ಮಾಡದೇ ಇದ್ರೆ ತಮ್ಮ ಸೈನ್ಯವನ್ನ ತಮ್ಮ ಸೈನಿಕರನ್ನ ಕಳೆದುಕೊಳ್ಳಬೇಕಾಗುತ್ತೆ ಅನ್ನೋ ಭಯ ಕಾಡತೊಡಗುತ್ತೆ. ಹೀಗಾಗಿ ಕೃಷ್ಣನ ಸಲಹೆಯನ್ನ ಕೇಳ್ತಾರೆ. ಕೃಷ್ಣ ಅವರಿಗೆ ಒಂದು ಉಪಾಯವನ್ನ ಹೇಳ್ತಾನೆ. ಭೀಮನಿಗೆ ಅಶ್ವತ್ಥಾಮ ಅನ್ನೋ ಆನೆಯನ್ನ ಕೊಲ್ಲೋವಂತೆ ತಿಳಿಸಿ ಧರ್ಮರಾಯನ ಬಾಯಲ್ಲಿ ಅಶ್ವತ್ಥಾಮೋ ಹತ ಕುಂಜರಹ ಅನ್ನೋ ಘೋಷಣೆಯನ್ನ ಮಾಡಿಸ್ತಾರೆ. ಅಂದ್ರೆ ಅಶ್ವತ್ಥಾಮ ಅನ್ನೋ ಆನೆ ಹತವಾಗಿದೆ ಅಂತ ಸಂಸ್ಕೃತದ ಅರ್ಥ. ಕುಂಜರ ಅಂದ್ರೆ ಆನೆ. ಆ ಕುಂಜರ ಅನ್ನೋ ಶಬ್ದ ದ್ರೋಣರಿಗೆ ಕೇಳದ ಹಾಗೆ ಶಂಖವನ್ನ ಊದಲಾಗುತ್ತೆ. ಹೀಗೆ ಸತ್ಯವಂತನಾದ ಧರ್ಮರಾಯನ ಬಾಯಲ್ಲಿ ಅಶ್ವತ್ಥಾಮ ಹತನಾಗಿದ್ದಾನೆ ಅನ್ನೋ ಮಾತನ್ನ ಕೇಳಿದ ದ್ರೋಣರಿಗೆ ಆಘಾತವಾಗುತ್ತೆ. ವಿಪರೀತ ಪುತ್ರಶೋಕ ಅವರನ್ನ ಬಾಧಿಸುತ್ತೆ. ಅವರು ಯುದ್ಧ ಭೂಮಿಯಲ್ಲಿ ಶಸ್ತ್ರತ್ಯಾಗ ಮಾಡಿ ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೋತಾರೆ. ಆಗ ದೃಷ್ಟದ್ಯುಮ್ನ ತನ್ನ ಖಡ್ಗದಿಂದ ದ್ರೋಣರ ತಲೆಯನ್ನ ಕಡಿದು ಅವರನ್ನ ಹತ್ಯೆ ಮಾಡ್ತಾನೆ. ತನ್ನ ತಂದೆಯನ್ನ ಈ ರೀತಿ ಮೋಸದಿಂದ ಪಾಂಡವರು ಸಂಹಾರ ಮಾಡಿದ್ರು ಅನ್ನೋ ವಿಷಯವನ್ನ ತಿಳಿದು ಅಶ್ವತ್ಥಾಮ ಕೋಪಗೊಳ್ತಾನೆ. ಇಡೀ ಪಾಂಡವ ಸೇನೆಯನ್ನ ಸರ್ವನಾಶ ಮಾಡ್ತೀನಿ ಅನ್ನೋ ಕ್ರೋಧದಿಂದ ನಾರಾಯಣಾಸ್ತ್ರವನ್ನ ಪಾಂಡವ ಸೇನೆಯ ಮೇಲೆ ಪ್ರಯೋಗಿಸ್ತಾನೆ. ಆಕಾಶದಲ್ಲಿ ಕೋಟಿ ಸೂರ್ಯರ ಪ್ರಕಾಶಗಳೊಂದಿಗೆ ಧಗಧಗಿಸುತ್ತಾ ಕಣ್ಣು ಕೋರೈಸುವ ಬೆಳಕಿನೊಂದಿಗೆ ಕಿವುಡಾಗಿಸುವಂತಹ ಭೀಕರ ರಣಾರ್ಭಟದೊಂದಿಗೆ ಪಾಂಡವ ಸೇನೆಯ ಕಡೆ ಮುನ್ನುಗ್ಗುತ್ತೆ ನಾರಾಯಣಾಸ್ತ್ರ. ಅದನ್ನ ನೋಡಿ ಇಡೀ ಪಾಂಡವ ಸೇನೆ ಪ್ರಾಣ ಭಯದಿಂದ ನಡುಗತೊಡಗುತ್ತೆ. ಆದರೆ ಕೃಷ್ಣ ಇಡೀ ಪಾಂಡವ ಸೇನೆಗೆ ತಮ್ಮ ಶಸ್ತ್ರವನ್ನ ತ್ಯಜಿಸಿ ಕೈ ಮುಗಿದು ನಿಲ್ಲುವಂತೆ ಆಜ್ಞಾಪಿಸ್ತಾನೆ. ಈ ನಾರಾಯಣಾಸ್ತ್ರಕ್ಕೆ ಒಂದು ವಿಶೇಷತೆ ಇದೆ. ಒಮ್ಮೆ ಈ ಅಸ್ತ್ರ ಪ್ರಯೋಗವಾದ್ರೆ ಮುಗೀತು. ಇದಕ್ಕೆ ವಿರುದ್ಧವಾಗಿ ಇನ್ಯಾವ ಅಸ್ತ್ರವನ್ನ ಪ್ರಯೋಗಿಸಿದ್ರೂ ಯಾವುದೇ ಪ್ರಯೋಜನ ಇಲ್ಲ. ಇದಕ್ಕೆ ವಿರುದ್ಧವಾಗಿ ಇನ್ಯಾವ ಅಸ್ತ್ರಗಳು ಕೆಲಸ ಮಾಡೋದಿಲ್ಲ. ತನ್ನ ಶತ್ರು ಅದ್ಯಾರೇ ಆಗಿರಲಿ ಆಯುಧ ಹಿಡಿದು ನಿಂತವನನ್ನ ಸಂಹಾರ ಮಾಡಿಯೇ ತೀರುತ್ತೆ ಈ ನಾರಾಯಣಾಸ್ತ್ರ. ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಇರೋ ದಾರಿ ಒಂದೇ, ಶಸ್ತ್ರತ್ಯಾಗ ಮಾಡಿ ಆ ನಾರಾಯಣಾಸ್ತ್ರಕ್ಕೆ ಶರಣಾಗುವುದು. ಹಾಗೆ ಶರಣಾದವನನ್ನ ಆ ನಾರಾಯಣಾಸ್ತ್ರ ಯಾವುದೇ ಹಾನಿಯನ್ನ ಮಾಡೋದಿಲ್ಲ. ಕೃಷ್ಣನ ಅಣತಿಯಂತೆ ಇಡೀ ಪಾಂಡವ ಸೇನೆ ಶಸ್ತ್ರತ್ಯಾಗ ಮಾಡುತ್ತೆ. ನಾರಾಯಣಾಸ್ತ್ರ ಯಾರಿಗೂ ಯಾವ ಹಾನಿಯನ್ನು ಮಾಡದೆ ಶ್ರೀಕೃಷ್ಣನಲ್ಲಿ ಲೀನವಾಗುತ್ತೆ. ಇದರಿಂದಾಗಿ ಅಶ್ವತ್ಥಾಮನಿಗೆ ಪಾಂಡವರ ಮೇಲಿನ ದ್ವೇಷ ಹಾಗೆ ಉಳಿದುಕೊಳ್ಳುತ್ತೆ. ಹಾಗೆ ಕೌರವ ಪಾಳೆಯದಲ್ಲಿ ಕರ್ಣ, ಶಲ್ಯ ಒಬ್ಬೊಬ್ಬರಾಗಿ ಎಲ್ಲರೂ ತಮ್ಮ ಪ್ರಾಣವನ್ನ ಕಳೆದುಕೊಳ್ಳತೊಡಗಿದಾಗ ದುರ್ಯೋಧನನಿಗೆ ಆಗಲೇ ಸೋಲು ಖಚಿತ ಅನ್ನೋದು ನಿರ್ಧಾರವಾಗುತ್ತೆ.
ಹೀಗಾಗಿ ಕೃತವರ್ಮ, ಕೃಪಾಚಾರ್ಯ ಮತ್ತು ಅಶ್ವತ್ಥಾಮರಿಗೆ ತಲೆಮರೆಸಿಕೊಳ್ಳುವಂತೆ ಹೇಳಿ ದುರ್ಯೋಧನ ಸ್ವತಃ ತಾನೇ ವೈಶಂಪಾಯನ ಸರೋವರದಲ್ಲಿ ಅಡಗಿಕೊಳ್ತಾನೆ. ದುರ್ಯೋಧನ ಆ ಸರೋವರದಲ್ಲಿ ಅಡಗಿ ಕುಳಿತಿದ್ದ ವಿಷಯ ಪಾಂಡವರಿಗೆ ಗೊತ್ತಾಗುತ್ತೆ. ಹೀಗಾಗಿ ಅವರೆಲ್ಲ ಅಲ್ಲಿಗೆ ಬಂದು ದುರ್ಯೋಧನನನ್ನ ಹೊರಗೆ ಬರುವಂತೆ ಪ್ರಚೋದಿಸ್ತಾರೆ. ಯಾರು ಎಷ್ಟೇ ಪ್ರಯತ್ನಿಸಿದ್ರೂ ಕೂಡ ದುರ್ಯೋಧನ ಹೊರಗೆ ಬರುವಂತಹ ಲಕ್ಷಣ ಕಾಣಿಸೋದಿಲ್ಲ. ಇದರಿಂದ ಸಿಟ್ಟಿಗೆದ್ದ ಭೀಮಸೇನ ತಾನು ಮುಂದೆ ಬಂದು ದುರ್ಯೋಧನನನ್ನ ಹೀನವಾಗಿ ನಿಂದಿಸೋದಕ್ಕೆ ಪ್ರಾರಂಭಿಸ್ತಾನೆ. ಅವನ ಅಹಂಕಾರವನ್ನ ತಿಳಿದಿದ್ದ ಭೀಮ ಅವನ ಸ್ವಾಭಿಮಾನವನ್ನ ಕೆರಳಿಸುವ ಮಾತಿನಿಂದ ದುರ್ಯೋಧನನನ್ನ ಹೀಯಾಳಿಸೋದಕ್ಕೆ ಪ್ರಾರಂಭಿಸ್ತಾನೆ. ಭೀಮನ ಮಾತುಗಳನ್ನ, ಅವನು ನಿಂದಿಸಿದ ಪದಗಳನ್ನ ಕೇಳಿ ಕೆರಳಿದ ದುರ್ಯೋಧನ ಜೋರಾಗಿ ಆರ್ಭಟಿಸುತ್ತಾ ಆ ಸರೋವರದಿಂದ ಹೊರಗೆ ಬರ್ತಾನೆ. ಆಗ ಭೀಮ ಮತ್ತು ದುರ್ಯೋಧನರ ಮಧ್ಯೆ ಗದಾಯುದ್ಧ ಆರಂಭವಾಗುತ್ತೆ. ಈ ಹಿಂದೆ ದ್ರೌಪದಿ ವಸ್ತ್ರಾಪಹರಣದ ಸಂದರ್ಭದಲ್ಲಿ ದುರ್ಯೋಧನ ಅತ್ಯಂತ ನೀಚವಾಗಿ ನಡೆದುಕೊಂಡಿದ್ದ. ಅದೇ ಸಭೆಯಲ್ಲಿ ಕ್ರೋಧಗೊಂಡಿದ್ದ ಭೀಮ ದುರ್ಯೋಧನನ ತೊಡೆ ಮುರಿಯುವ ಪ್ರತಿಜ್ಞೆ ಮಾಡಿದ್ದ. ಆ ಪ್ರತಿಜ್ಞೆಯನ್ನ ಭೀಮ ತೀರಿಸ್ಕೋತಾನೆ. ದುರ್ಯೋಧನನ ತೊಡೆಯನ್ನ ಮುರಿದು ಹಾಕ್ತಾನೆ. ಯುದ್ಧದಲ್ಲಿ ಅತೀವವಾಗಿ ಗಾಯಗೊಂಡು ತೊಡೆ ಮುರಿದು ಬಿದ್ದ ದುರ್ಯೋಧನನನ್ನ ಯುದ್ಧ ಭೂಮಿಯಲ್ಲೇ ಬಿಟ್ಟ ಪಾಂಡವರು ಶಿಬಿರಕ್ಕೆ ವಾಪಸ್ಸಾಗ್ತಾರೆ. ಅದೇ ದಿನ ಸಾಯಂಕಾಲ ದುರ್ಯೋಧನನನ್ನ ಭೇಟಿಯಾಗೋದಕ್ಕೆ ಆಚಾರ್ಯ ಪುತ್ರ ಅಶ್ವತ್ಥಾಮ ಬರ್ತಾನೆ. ಮಿತ್ರ, ನಿನಗಾದ ಅನ್ಯಾಯಕ್ಕೆ ನಾನು ಪ್ರತೀಕಾರ ತಗೋತೇನೆ. ನಾಳೆ ಸೂರ್ಯೋದಯದ ಒಳಗಾಗಿ ಪಾಂಡವರ ರಕ್ತವನ್ನ ತಂದು ನಿನಗೆ ತೋರಿಸ್ತೇನೆ. ನಿನ್ನ ದೇಹಕ್ಕಾಗಿರುವ ಈ ನೋವನ್ನ ಇದೊಂದು ರಾತ್ರಿ ಸಹಿಸ್ಕೋ. ನಾಳೆ ಪಾಂಡವರ ಸರ್ವನಾಶದಿಂದ ನಿನ್ನ ನೋವನ್ನ ಶಾಶ್ವತವಾಗಿ ಇಲ್ಲದಂತೆ ಮಾಡ್ತೇನೆ. ಅಶ್ವತ್ಥಾಮ ದುರ್ಯೋಧನನಿಗೆ ಸಮಾಧಾನ ಪಡಿಸೋದಕ್ಕೆ ದುಷ್ಟ ಸಂಚನ್ನ ರೂಪಿಸಿದ್ದ. ಅವನ ಮನಸ್ಸಲ್ಲಿ ಪಾಂಡವರ ಮೇಲಿನ ದ್ವೇಷದ ಜ್ವಾಲೆ ತುಂಬಿಕೊಂಡಿತ್ತು. ಹೀಗಾಗಿ ಆ ದಿನ ರಾತ್ರಿ ಪಾಂಡವರ ಶಿಬಿರಕ್ಕೆ ಕೃತವರ್ಮ ಮತ್ತು ಕೃಪಾಚಾರ್ಯರೊಂದಿಗೆ ಬರ್ತಾನೆ. ಈ ವಿಷಯವನ್ನ ಮೊದಲೇ ಅರಿತಿದ್ದ ಕೃಷ್ಣ ಪಾಂಡವರನ್ನ ಆ ಜಾಗದಿಂದ ಸ್ಥಳಾಂತರ ಮಾಡಿದ್ದ. ಈ ವಿಷಯ ಪಾಂಡವರಿಗೂ ಕೂಡ ಅಂದಾಜಿರಲಿಲ್ಲ. ಪಾಂಡವರ ಶಿಬಿರಕ್ಕೆ ಬಂದ ಆ 3 ಜನರ ಪೈಕಿ ಅಶ್ವತ್ಥಾಮ ಶಿಬಿರದ ಒಳಗೆ ಹೋದ್ರೆ ಈ ಕೃತವರ್ಮ ಮತ್ತು ಕೃಪಾಚಾರ್ಯರು ಶಿಬಿರದ ಹೊರಗೆ ಕಾವಲು ನಿಂತ್ಕೋತಾರೆ. ಅಪ್ಪಿತಪ್ಪಿ ಯಾರಾದರೂ ಶಿಬಿರದಿಂದ ತಪ್ಪಿಸಿಕೊಂಡು ಹೋಗೋದಕ್ಕೆ ಪ್ರಯತ್ನಿಸಿದ್ರೆ ಇಬ್ರು ಅವರನ್ನ ಅಲ್ಲೇ ಸಾಯಿಸಬೇಕು ಅನ್ನೋದು ಅವರ ಯೋಜನೆಯಾಗಿತ್ತು. ಹೀಗೆ ಒಳಗೆ ಬಂದ ಅಶ್ವತ್ಥಾಮ ಕತ್ತಲಲ್ಲಿ ಮಲಗಿದ್ದ ಎಲ್ಲರ ರುಂಡವನ್ನ ಕತ್ತರಿಸಿ ಅವರ ರಕ್ತವನ್ನ ಕೈಗೆ ಬಳಿದುಕೊಂಡು ಹೊರಗೆ ಬರ್ತಾನೆ. ಆ ರಕ್ತವನ್ನ ದುರ್ಯೋಧನನಿಗೆ ತೋರಿಸಿ ಇದು ಪಾಂಡವರ ರಕ್ತ ಅಂತ ಹೇಳ್ತಾನೆ. ಆದರೆ ನಿಜವಾಗಿ ಅಲ್ಲಿ ಅಶ್ವತ್ಥಾಮನಿಂದ ಹತ್ಯೆಗೀಡಾದವರು ಪಾಂಡವರ ಮಕ್ಕಳು ಉಪಪಾಂಡವರಾಗಿದ್ರು. ಮಾರನೇ ದಿನ ಶಿಬಿರದ ಬಳಿ ಬಂದ ಪಾಂಡವರಿಗೆ ತಮ್ಮ ಮಕ್ಕಳ ಈ ಬರ್ಬರ ಹತ್ಯೆಯನ್ನ ನೋಡಿ ದಿಗ್ಭ್ರಾಂತರಾಗ್ತಾರೆ. ದುಃಖ, ನೋವು, ಕೋಪ ಪಾಂಡವರ ಮನಸ್ಸನ್ನ ಗಾಯಗೊಳಿಸುತ್ತೆ. ಅಷ್ಟರಲ್ಲಾಗಲೇ ಈ ವಿಷಯ ಅಶ್ವತ್ಥಾಮನಿಗೂ ಗೊತ್ತಾಗಿರುತ್ತೆ. ಪಾಂಡವರು ತನ್ನನ್ನ ಹುಡುಕೊಂಡು ಬಂದೇ ಬರ್ತಾರೆ ಅನ್ನೋದರ ಅರಿವಿದ್ದ ಅಶ್ವತ್ಥಾಮ ವ್ಯಾಸ ಮಹರ್ಷಿಗಳ ಆಶ್ರಮದ ಬಳಿ ಅಡಗಿ ಕೂತ್ಕೋತಾನೆ. ಒಂದ್ ವೇಳೆ ಬಂದರೂ ಕೂಡ ಅನಾಹುತ ಆಗದಂತೆ ತಡೆಯೋದಕ್ಕೆ ವ್ಯಾಸ ಮಹರ್ಷಿಗಳು ಇರ್ತಾರೆ ಅನ್ನೋ ದೂರಾಲೋಚನೆಯನ್ನ ಮಾಡಿನೇ ಅಲ್ಲಿಗೆ ಹೋಗಿದ್ದ ಅವನು. ಪಾಂಡವರಿಗೆ ಈ ಹೀನ ಕೃತ್ಯ ಮಾಡಿದ್ದು ಅಶ್ವತ್ಥಾಮ ಅನ್ನೋದು ಗೊತ್ತಾಗುತ್ತೆ. ಅಶ್ವತ್ಥಾಮನನ್ನ ಕೊಂದು ಹಾಕಬೇಕು ಅನ್ನೋ ಕೋಪದಿಂದ ಅವನನ್ನ ಹುಡುಕೋದಕ್ಕೆ ಪ್ರಾರಂಭಿಸ್ತಾರೆ. ಅವನು ವ್ಯಾಸ ಮಹರ್ಷಿಗಳ ಆಶ್ರಮದ ಬಳಿ ಇರೋದನ್ನ ತಿಳಿದು ಎಲ್ಲರೂ ಅಲ್ಲಿಗೆ ಬರ್ತಾರೆ. ಪಾಂಡವರು ಅಲ್ಲಿಗೆ ಬಂದ ಕೂಡಲೇ ಅಶ್ವತ್ಥಾಮ ಮತ್ತು ಅರ್ಜುನರ ಮಧ್ಯೆ ಯುದ್ಧ ನಡೆಯುತ್ತೆ. ಅಶ್ವತ್ಥಾಮ ಪಾಂಡವರ ಮೇಲೆ ಬ್ರಹ್ಮಶಿರ್ಷಾಸ್ತ್ರವನ್ನ ಪ್ರಯೋಗಿಸ್ತಾನೆ. ಅದಕ್ಕೆ ಉತ್ತರವಾಗಿ ಅರ್ಜುನ ಕೂಡ ಬ್ರಹ್ಮಶಿರ್ಷಾಸ್ತ್ರವನ್ನ ಪ್ರಯೋಗಿಸ್ತಾನೆ. ಈ ಬ್ರಹ್ಮಶಿರ್ಷಾಸ್ತ್ರ ಬ್ರಹ್ಮಾಸ್ತ್ರಕ್ಕಿಂತಾನೂ 4 ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದ್ದ ಅಸ್ತ್ರವಾಗಿತ್ತು. ಈ ಅಸ್ತ್ರದ ಪ್ರಯೋಗದಿಂದ ಆಗಸದ ತುಂಬೆಲ್ಲ ಬೆಂಕಿಯ ಮಳೆ ಸುರಿಯೋದಕ್ಕೆ ಪ್ರಾರಂಭವಾಗುತ್ತೆ. ಇಡೀ ಸೃಷ್ಟಿಯನ್ನೇ ನಾಶ ಮಾಡುವ ಸಾಮರ್ಥ್ಯ ಹೊಂದಿದ್ದ ಅಸ್ತ್ರಗಳು ಒಂದಕ್ಕೊಂದು ತಾಗಿದ್ರೆ ಇಡೀ ಭೂಮಿಯಲ್ಲಿ ಏನೂ ಉಳಿತಾ ಇರಲಿಲ್ಲ. ಆ ಘೋರವನ್ನ ನೋಡಿ ಕೂಡಲೇ ವ್ಯಾಸ ಮಹರ್ಷಿಗಳು ಅಲ್ಲಿಗೆ ಓಡಿ ಬರ್ತಾರೆ. ಅರ್ಜುನ ಮತ್ತು ಅಶ್ವತ್ಥಾಮರನ್ನ ಸಮಾಧಾನಗೊಳಿಸೋದಕ್ಕೆ ಪ್ರಯತ್ನಿಸ್ತಾರೆ. ಇಬ್ಬರಿಗೂ ತಮ್ಮ ತಮ್ಮ ಅಸ್ತ್ರವನ್ನ ಉಪಸಂಹಾರ ಮಾಡಿ ಇಲ್ಲದೇ ಇದ್ರೆ ಸಮಸ್ತ ಸೃಷ್ಟಿಯೇ ನಾಶವಾಗುತ್ತೆ ಅನ್ನೋ ಸಂಗತಿಯನ್ನ ತಿಳಿಸ್ತಾರೆ. ಅರ್ಜುನನಿಗೆ ತಾನು ಪ್ರಯೋಗಿಸಿದ ಅಸ್ತ್ರವನ್ನ ಉಪಸಂಹಾರ ಮಾಡಿ ವಾಪಸ್ಸು ಪಡೆಯೋದಕ್ಕೆ ಗೊತ್ತಿತ್ತು. ಆದರೆ ಅಶ್ವತ್ಥಾಮನಿಗೆ ತನ್ನ ಅಸ್ತ್ರವನ್ನ ಹಿಂಪಡೆಯುವಂತಹ ರೀತಿ ಗೊತ್ತಿರಲಿಲ್ಲ. ಅದನ್ನೇ ವ್ಯಾಸರಿಗೆ ತಿಳಿಸ್ತಾನೆ ಅಶ್ವತ್ಥಾಮ.
ಅದಕ್ಕೆ ವ್ಯಾಸರು ಹಿಂಪಡೆಯೋದಕ್ಕೆ ಬರದೇ ಇದ್ರೆ ನಿನ್ನ ಅಸ್ತ್ರದ ಗುರಿಯನ್ನ ಬದಲಾಯಿಸು ಅಂತ ಆಜ್ಞಾಪಿಸ್ತಾರೆ. ಆಗಲೇ ಅಶ್ವತ್ಥಾಮ ಮತ್ತೆ ತನ್ನ ಹೀನ ಬುದ್ಧಿಯನ್ನ ಇನ್ನೊಮ್ಮೆ ಪ್ರದರ್ಶಿಸೋದಕ್ಕೆ ಮುಂದಾಗ್ತಾನೆ. ನೀಚ ಬುದ್ಧಿಯನ್ನ ಹೊಂದಿದವನು ಯಾವಾಗಲೂ ನೀಚತನವನ್ನೇ ಅನುಸರಿಸೋದು ಅನ್ನೋದಕ್ಕೆ ಈ ಅಶ್ವತ್ಥಾಮ ಈಗ ಉದಾಹರಣೆಯಾಗಲಿದ್ದ. ಈಗಾಗಲೇ ಪಾಂಡವರ ಮೇಲಿನ ದ್ವೇಷದಿಂದ ಉಪಪಾಂಡವರನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದ. ಈಗ ಪಾಂಡವರ ವಂಶವನ್ನೇ ಸರ್ವನಾಶ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಭಿಮನ್ಯುವಿನ ಹೆಂಡತಿ ಉತ್ತರೆಯ ಗರ್ಭದಲ್ಲಿದ್ದ ಇನ್ನೂ ಜನಿಸದ ಮಗುವಿನ ಮೇಲೆ ತನ್ನ ಬ್ರಹ್ಮಶಿರ್ಷಾಸ್ತ್ರದ ಗುರಿಯನ್ನ ವರ್ಗಾಯಿಸ್ತಾನೆ. ಆ ಅಸ್ತ್ರದ ಪ್ರಭಾವದಿಂದ ಉತ್ತರೆಯ ಗರ್ಭದಲ್ಲಿದ್ದ ಮಗು ಸತ್ತು ಹೋಗುತ್ತೆ. ಅಭಿಮನ್ಯುವಿನ ಸಾವಾದಾಗಲೇ ಶ್ರೀಕೃಷ್ಣ ತನ್ನ ಕೋಪವನ್ನ ನಿಯಂತ್ರಿಸಿಕೊಂಡಿದ್ದ. ಆದರೆ ಇನ್ನೂ ಹುಟ್ಟದ ಮಗುವಿನ ಮೇಲೆ ಈ ಅಶ್ವತ್ಥಾಮನ ಪ್ರಹಾರದಿಂದ ಅವನ ಕೊಳಕು ಮನಸ್ಥಿತಿಯನ್ನ ನೋಡಿ ಕೃಷ್ಣ ಕೆಂಡಾಮಂಡಲನಾಗಿದ್ದ. ಚಕ್ರ ಹಿಡಿದು ಅಶ್ವತ್ಥಾಮನ ಮೇಲೆ ಏರಿ ಹೋಗಿದ್ದ ಪರಮಾತ್ಮ ಶ್ರೀಕೃಷ್ಣ, ಇನ್ನು ಜನಿಸದ ಮಗುವಿನ ಮೇಲೆ ನಿನ್ನ ಪ್ರತಾಪ ತೋರಿಸ್ತೀಯ, ನಿನ್ನ ಅಹಂಕಾರ ತೋರಿಸ್ತೀಯ, ನಿನ್ನ ಅಹಂಕಾರವನ್ನ ಇವತ್ತೇ ಮಣ್ಣು ಮಾಡ್ತೀನಿ. ಕಲಿಯುಗದ ಅಂತ್ಯದವರೆಗೂ ಕಷ್ಟವನ್ನ ಅನುಭವಿಸುತ್ತಾ, ಹಸಿವು ಬಾಯಾರಿಕೆಗಳಿಂದ, ರೋಗ ರುಜಿನಗಳಿಂದ ಪರಿತಪಿಸುತ್ತಾ, ಕುರೂಪಿಯಾಗಿ ಅಲೆಯುತ್ತಾ, ಜೀವಂತವಾಗಿ ನಿನ್ನ ಕರ್ಮಕ್ಕೆ ಪ್ರತಿಫಲವನ್ನ ಅನುಭವಿಸು ಅಂತ ಹೇಳಿ ತನ್ನ ಸುದರ್ಶನದಿಂದ ಅಶ್ವತ್ಥಾಮನ ಹಣೆಯ ಮೇಲಿನ ಮಣಿಯನ್ನ ಕತ್ತರಿಸಿ ಹಾಕ್ತಾನೆ. ಹೀಗೆ ಶಾಪ ಪಡೆದಂತಹ ಅಶ್ವತ್ಥಾಮ ಅವತ್ತಿನಿಂದ ಇವತ್ತಿನವರೆಗೂ ಜೀವಂತವಾಗಿದ್ದಾನೆ ಅಂತ ನಂಬಲಾಗುತ್ತೆ. ಈ ಅಶ್ವತ್ಥಾಮನಿಗೆ ಶಾಪ ವಿಮೋಚನೆ ಇದೆಯಾ? ಸ್ಕಂದ ಪುರಾಣದ 31ನೇ ಅಧ್ಯಾಯದಲ್ಲಿ ಬ್ರಹ್ಮಕಂಡ ಪದ್ಯದಲ್ಲಿ ಇದರ ಬಗ್ಗೆ ಹೇಳಲಾಗಿದೆ. ಹೀಗೆ ಶಾಪ ಪಡೆದಂತಹ ಅಶ್ವತ್ಥಾಮ ಹಲವಾರು ಮಹರ್ಷಿಗಳ ಬಳಿ ತೆರಳಿ ತನ್ನ ಶಾಪ ವಿಮೋಚನೆಗಾಗಿ ಪ್ರಾರ್ಥಿಸ್ತಾನೆ. ಏನಾದರೂ ಉಪಾಯ ಇದ್ರೆ ತಿಳಿಸೋವಂತೆ ಪ್ರಾರ್ಥಿಸ್ತಾನೆ. ಆದರೆ ಶಾಪ ಕೊಟ್ಟವನು ಸಾಕ್ಷಾತ್ ಶ್ರೀಕೃಷ್ಣನೇ ಆಗಿರೋದ್ರಿಂದ ಯಾವ ಮುನಿಗಳು ಅಂತಹ ದುಸ್ಸಾಹಸಕ್ಕೆ ಮುಂದಾಗೋದಿಲ್ಲ. ಪರಮಾತ್ಮನ ಶಾಪಕ್ಕೆ ನಾವು ವಿಮೋಚನೆ ಕೊಡೋದ? ಯಾರೂ ಕೂಡ ಅಶ್ವತ್ಥಾಮನನ್ನ ಹತ್ರ ಬಿಟ್ಕೊಳ್ಳೋದಿಲ್ಲ. ಆದರೆ ಅಶ್ವತ್ಥಾಮನ ಸ್ಥಿತಿಯನ್ನ ನೋಡಿ ಕನಿಕರಿಸಿದವರು ಪರಶುರಾಮರು. ಇವರು ಕೂಡ ಮಹಾವಿಷ್ಣುವಿನ ಅವತಾರವೇ ಅಲ್ವಾ? ಶಾಪ ವಿಮೋಚನೆಗಾಗಿ ತಮ್ಮ ಆಶ್ರಮದಲ್ಲಿರುವ ಶಕ್ತಿ ದೇವತೆಯನ್ನ ಪೂಜಿಸುವಂತೆ ತಿಳಿಸ್ತಾರೆ. ಅವರು ತಿಳಿಸಿದ ಹಾಗೆ ದ್ವಾಪರ ಯುಗ ಪೂರ್ತಿಯಾಗಿ ಅಂತ್ಯವಾಗುವವರೆಗೂ ಅವರ ಆಶ್ರಮದಲ್ಲಿಯೇ ಇದ್ದು ಆ ಶಕ್ತಿ ದೇವತೆಯ ಆರಾಧನೆಯಲ್ಲಿ ತೊಡಗಿಕೊಳ್ತಾನೆ ಅಶ್ವತ್ಥಾಮ. ಇದರ ಫಲದಿಂದ ಶಾಪದಿಂದ ಕೆಲವು ಭಾಗದಷ್ಟು ಮಾತ್ರ ನಿವಾರಿಸಿಕೊಳ್ಳೋದಕ್ಕೆ ಸಾಧ್ಯವಾಯಿತು ಅಂತ ಹೇಳಲಾಗಿದೆ. ಈ ಅಶ್ವತ್ಥಾಮನ ಕುರಿತಾಗಿ ಹಲವಾರು ಕಥೆಗಳು ಕೂಡ ಪ್ರಚಲಿತದಲ್ಲಿದೆ. ಈ ಅಶ್ವತ್ಥಾಮ ಈಗ ಹಿಮಾಲಯದಲ್ಲಿ ವಾಸ ಮಾಡ್ತಾನೆ ಅಂತ ಕೆಲವರು ನಂಬಿದ್ರೆ, ಇನ್ನು ಕೆಲವರು ಆತ ಶಿವಭಕ್ತನಾಗಿರೋದ್ರಿಂದ ಉತ್ತರ ಪ್ರದೇಶದ ಗೆಹರಿ ಅನ್ನೋ ಗ್ರಾಮದಲ್ಲಿ ಒಂದು ಶಿವ ದೇವಾಲಯದಲ್ಲಿ ಪ್ರತಿನಿತ್ಯ ರಾತ್ರಿ ಬಂದು ಪೂಜೆ ಮಾಡ್ತಾನೆ ಅಂತ ನಂಬಲಾಗುತ್ತೆ. ಇದಕ್ಕೆ ಕಾರಣ ಕೂಡ ಇದೆ. ಆ ಗೆಹರಿಯ ಶಿವ ದೇವಸ್ಥಾನದಲ್ಲಿ ಅಲ್ಲಿನ ಅರ್ಚಕರು ಪ್ರತಿದಿನ ಪೂಜೆ ಮಾಡಿ ಮನೆಗೆ ಹೋಗುವಾಗ ಆ ದೇವಾಲಯದ ಶಿವಲಿಂಗವನ್ನ ಶುಭ್ರಗೊಳಿಸಿ ಬಾಗಿಲು ಹಾಕಿ ಹೋಗ್ತಾರೆ. ಆದರೆ ಮಾರನೇ ದಿನ ಬಾಗಿಲು ತೆರೆಯುವ ಸಮಯಕ್ಕೆ ಆ ಶಿವಲಿಂಗಕ್ಕೆ ಪಕ್ಕದ ಕಾಡಿನಲ್ಲಿದ್ದ ಹೂವುಗಳಿಂದ ಅಲಂಕರಿಸಿ ಯಾರೋ ಪೂಜೆ ಮಾಡಿದಂತೆ ಪ್ರತಿನಿತ್ಯವೂ ಕಾಣಿಸ್ಕೊಳ್ಳುತ್ತೆ. ಹೀಗಂತ ಅಲ್ಲಿನ ಸ್ಥಳೀಯರು ನಂಬ್ತಾರೆ. ಅಷ್ಟೇ ಅಲ್ಲದೆ ರಾತ್ರಿ ವೇಳೆ ಗಂಟೆಗಳ ಸದ್ದು ಕೂಡ ಕೇಳುತ್ತೆ ಅಂತ ಅಲ್ಲಿನ ಗ್ರಾಮಸ್ಥರು ಹೇಳ್ತಾರೆ. ಇನ್ನು ಇಂತಹ ಹಲವಾರು ಕಥೆಗಳು ಅಶ್ವತ್ಥಾಮನ ಕುರಿತು ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಪ್ರಚಲಿತದಲ್ಲಿದೆ. ನಿಮಗೆ ಯಾವ ಕಥೆ ಗೊತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಪಾಂಡವರನ್ನ ಪ್ರತಿ ಬಾರಿಯೂ ಕೃಷ್ಣ ಕಾಪಾಡಿದ್ದು ಯಾಕೆ, ಅವನಿಗೆ ಪಾಂಡವರನ್ನ ಕಾಪಾಡುವ ಅನಿವಾರ್ಯತೆ ಏನಿತ್ತು ಅನ್ನೋದನ್ನ ನೋಡೋದಕ್ಕೆ ಈ ಬಲಗಡೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಕನ್ನಡ ಕದಂಬ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೂ ಕೂಡ ಮರಿಬೇಡಿ. ಇಂತಹ ಇನ್ನಷ್ಟು ವಿಡಿಯೋಗಳು ನಿಮಗಾಗಿ ಕಾದಿವೆ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.